ಇರಾನ್ ಮೇಲೆ ಕ್ಷಿಪಣಿ ದಾಳಿಯನ್ನ ಮಾಡಿರುವಂತದ್ದು ಇಸ್ರೇಲ್. ಕೆರ್ಮಾನ್ಶಿಯಾ ಸೇರಿದಂತೆ 6 ಸೇನಾ ನೆಲೆಗಳ ಮೇಲೆ ಕ್ಷಿಪಣಿ ದಾಳಿಯನ್ನ ಮುಂದುವರಿಸಲಾಗಿದೆ. ಪೂರ್ವ, ಪಶ್ಚಿಮ, ಸೆಂಟ್ರಲ್ ಇರಾನ್ ಮೇಲೆ ದಾಳಿಯನ್ನ ಮಾಡಲಾಗಿರುವಂತದ್ದು ಇಸ್ರೇಲ್ನಿಂದ. ಇರಾನ್ ಕೂಡ ಏನ್ ಕಮ್ಮಿ ಇಲ್ಲ. ಇರಾನ್ ಕೂಡ ನಿರಂತರವಾಗಿ ಕ್ಷಿಪಣಿ ದಾಳಿಯನ್ನ ಮಾಡ್ತಾನೆ ಬರ್ತಾ ಇದ್ದಾರೆ ಇಸ್ರೇಲ್ ಮೇಲೆ. ಇರಾನ್ ಅವರು ಕೂಡ ತುಂಬಾ ಡೇಂಜರಸ್ ವೆಪನ್ಸ್ ಗಳನ್ನ ಯೂಸ್ ಮಾಡ್ತಾ ಇರುವಂತದ್ದು. ಬ್ಯಾಲಿಸ್ಟಿಕ್ ಕ್ರೂಸ್ ಮಿಸೈಲ್ ಸೇರಿದಂತೆ ಇನ್ನು ಡೇಂಜರಸ್ ಮಿಸೈಲ್ಗಳನ್ನು ಬಳಸಿ ಇಸ್ರೇಲ್ ಮೇಲೆ ದಾಳಿ ಮಾಡಲಾಗ್ತಾ ಇದೆ. ಅಮೆರಿಕ ದಾಳಿ ಬೆನ್ನಲ್ಲೇ ಇಸ್ರೇಲ್ಗೆ ಆನೆ ಬಲ ಬಂತ ಅನ್ನುವಂಥ ಪ್ರಶ್ನೆ ಕೂಡ ಇರುವಂಥದ್ದು. ಬಿಕಾಸ್ ಅಮೆರಿಕ ಬೇರೆ ಸಪೋರ್ಟಿವ್ ಆಗಿ ನಿಂತ್ಕೊಂಡಿದೆ. ಅದರಲ್ಲೂ ಇಸ್ರೇಲ್ ದಾಳಿ ಮಾಡಲಿಕ್ಕೆ ಮೊದಲ ಕಾರಣನೇ ಅಣ್ವಸ್ತ್ರ ಉತ್ಪಾದನೆ, ಅಣುಬಾಂಬ್ ತಯಾರು ಮಾಡುವಂಥ ನಿಟ್ಟಿನಲ್ಲಿ ಇರಾನ್ ಮುಂದಾಯಿತು ಅನ್ನುವ ಕಾರಣಕ್ಕೋಸ್ಕರ ಆ ಅಣುಸ್ಥಾವರಗಳ ಮೇಲೇನೆ ಬಂಕರ್ ಬಸ್ಟರ್ಗಳನ್ನ ಉಪಯೋಗಿಸಿ ಅಮೆರಿಕ ದಾಳಿ ಮಾಡಿರುವಂತಹ ಕಾರಣಕ್ಕೋಸ್ಕರ ಇಸ್ರೇಲ್ಗೆ ಸಹಜವಾಗಿ ಆನೆ ಬಲ ಬಂದಂತಾಗಿದೆ. ಇರಾನ್ ಎಚ್ಚರಿಕೆಗೂ ಬಗ್ಗದೆ ಇಸ್ರೇಲ್ನಿಂದ ದಾಳಿಯನ್ನ ಮಾಡಲಾಗ್ತಾ ಇದೆ. ವಿಶ್ವಸಂಸ್ಥೆ ಎಚ್ಚರಿಕೆ ನಡುವೆಯೂ ಕೂಡ ಮುಂದುವರೆದಿರುವಂಥದ್ದು ದಾಳಿ. ವಿಶ್ವಸಂಸ್ಥೆನಂತೂ ಯಾರು ಗಂಭೀರವಾಗಿ ತೆಗೆದುಕೊಳ್ಳಲ್ಲ. ವಿಶ್ವಸಂಸ್ಥೆ ಸುಮ್ಮನೆ ಮಾತಾಡಬೇಕಷ್ಟೇ, ಎಚ್ಚರಿಕೆ ಎಚ್ಚರಿಕೆ ಅಂತ. ಒಬ್ಬರು ವಿಶ್ವಸಂಸ್ಥೆಯನ್ನ ಸೀರಿಯಸ್ ಆಗಿ ಕನ್ಸಿಡರ್ ಮಾಡಿರುವಂಥದ್ದನ್ನ ಇದುವರೆಗೂ ನೋಡಿಲ್ಲ. ಅದೊಂದು ಸುಮ್ಮನೆ ಒಂದು ಸಂಸ್ಥೆಯಾಗಿ ಉಳ್ಕೊಂಡಿದೆ ಅಷ್ಟೇ. ಇರಾನ್ನಿಂದ ಮತ್ತೆ ಪ್ರತಿದಾಳಿಗೆ ಪ್ಲಾನ್ ಅನ್ನ ಮಾಡಲಾಗ್ತಾ ಇದೆ. ಅಮೆರಿಕ ಹಾಗೂ ಇಸ್ರೇಲ್ಗೆ ಖಮೇನಿ ಎಚ್ಚರಿಕೆಯನ್ನ ಕೂಡ ಕೊಟ್ಟಿದ್ದಾರೆ. ಭೂಗತವಾಗಿದ್ಕೊಂಡು ಖಮೇನಿ ಎಚ್ಚರಿಕೆಯನ್ನ ಕೊಟ್ಟಿರುವಂಥದ್ದು. ಇಸ್ರೇಲ್ ಮೇಲೆ ಅಣ್ವಸ್ತ್ರ ದಾಳಿಗೆ ಇರಾನ್ ಪ್ಲಾನ್ ಅನ್ನ ಮಾಡಿದೆ ಅಂತ ಹೇಳಲಾಗ್ತಾ ಇದೆ. ಆದ್ರೆ ಆ ಅಣ್ವಸ್ತ್ರ ಎಲ್ಲಿಂದ ಸಿಗಬೇಕು? ಅವ್ರು ಈ ಹಿಂದೆ ಹೇಳಿದ್ದು ಪಾಕಿಸ್ತಾನ ನಮಗೆ ಕೊಡ್ತಾರೆ, ಸೊ ಹೀಗಾಗಿ ಆ ಒಂದು ಅಣ್ವಸ್ತ್ರ ದಾಳಿಯನ್ನ ನಾವು ಮಾಡ್ತೀವಿ ಅಂತ ಹೇಳ್ತಾ ಇದ್ರು. ಪಾಕಿಸ್ತಾನ ಆ ಕ್ಷಣನೇ ಉಲ್ಟಾ ಹೊಡಿತು. ನಾವಂತೂ ಹೇಳಿಲ್ಲ ಅಣ್ವಸ್ತ್ರ ದಾಳಿ ಮಾಡುವಂತ ನಿಟ್ಟಿನಲ್ಲಿ ನಾವು ಯಾವುದೇ ರೀತಿಯಾದಂಥ ಸಹಕಾರವನ್ನ ಕೊಡೋದಿಲ್ಲ ಅನ್ನುವಂಥದ್ದನ್ನ ಕೂಡ ಈಗ ಆಲ್ರೆಡಿ ಹೇಳಿದ್ರು. ಅಮೆರಿಕದಿಂದ ಇರಾನ್ ಅಣ್ವಸ್ತ್ರ ನೆಲೆಗಳ ಧ್ವಂಸವನ್ನ ಮಾಡಲಾಗ್ತಾ ಇದೆ. ಇಂದು ಅಂತಾರಾಷ್ಟ್ರೀಯ ಅಣು ಶಕ್ತಿ ಏಜೆನ್ಸಿ ಸಭೆಯನ್ನ ಕರೆಯಲಾಗಿದೆ. ಅಮೆರಿಕದಿಂದ ಇರಾನ್ ಅಣ್ವಸ್ತ್ರ ನೆಲೆಗಳನ್ನ 3 ಅಣ್ವಸ್ತ್ರ ನೆಲೆಗಳನ್ನ ಧ್ವಂಸ ಮಾಡಲಾಗಿರುವಂಥದ್ದು. ಇಂದು ಅಂತಾರಾಷ್ಟ್ರೀಯ ಅಣುಶಕ್ತಿ ಏಜೆನ್ಸಿ ಸಭೆಯನ್ನ ಮಾಡಲಾಗ್ತಾ ಇದೆ. 35 ದೇಶಗಳಿರುವಂಥ ಮಂಡಳಿ ನೇತೃತ್ವದಲ್ಲಿ ಸಭೆಯನ್ನ ಮಾಡಲಾಗ್ತಾ ಇದೆ. ಯುದ್ಧಕ್ಕೆ ಅಮೆರಿಕ ಎಂಟ್ರಿಯಿಂದ ವಿಶ್ವಸಂಸ್ಥೆ ಕಳವಳವನ್ನ ವ್ಯಕ್ತಪಡಿಸಿದೆ. ಯುದ್ಧದ ಪರಿಣಾಮ ಜೋರಾಗುವಂತ ಆತಂಕ ವ್ಯಕ್ತಪಡಿಸಿರುವಂಥದ್ದು. ಶಾಂತಿ ಕಾಪಾಡುವಂತೆ ವಿಶ್ವಸಂಸ್ಥೆ ಮನವಿ. ಇಲ್ಲಿ ಮ್ಯಾಕ್ಸಿಮಮ್ ವಿಶ್ವಸಂಸ್ಥೆ ಕೈಲಿ ಏನಾಗುತ್ತೆ, ಮನವಿ ಮಾಡ್ಕೊಳ್ಬೋದು ಅಷ್ಟೇ ಅವ್ರ ಕೈಲಿ. ಯಾಕೆಂದ್ರೆ ಹಲ್ಕಿತ್ತ ಹಾವಿನಂತೆ ವಿಶ್ವಸಂಸ್ಥೆ ಹೀಗಿರುವಂಥ ಪರಿಸ್ಥಿತಿಯನ್ನು ನೋಡ್ತಾ ಇದ್ದಾರೆ. ಅದರಲ್ಲೂ ಅಮೆರಿಕನ ಎದುರಿಸ್ತಾರ ಅವರು? ಅಮೆರಿಕ ಎಚ್ಚರಿಕೆಯನ್ನು ಕೊಡ್ಲಿಕ್ಕಾಗತ್ತಾ? ಚಾನ್ಸೇ ಇಲ್ಲ. ಇಸ್ರೇಲ್ ಇರಾನ್ ಹತ್ರ ಮನವಿಯನ್ನು ಮಾಡ್ಕೊಳ್ತಾ ಇದ್ದಾರೆ. ವಿಶ್ವದ ಶಾಂತಿಯನ್ನು ಕದಡುವಂಥ ಕೆಲಸ ಆಗಬಾರ್ದು, ದಯವಿಟ್ಟು ಯುದ್ಧವನ್ನು ನಿಲ್ಲಿಸಿ ಅಂತ ಕೇಳ್ಕೊಳ್ತಾ ಇದ್ದಾರೆ. ಇದೆಲ್ಲದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾ ಹೋಗ್ತಾರೆ ನಮ್ಮ ನ್ಯೂಸ್ ಎಡಿಟರ್ ಆಗಿರುವಂಥ ರಾಘವೇಂದ್ರ ಗುಡಿ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಗುಡಿ, 11ನೇ ದಿನದ ದಾಳಿ ನೋಡ್ತಾ ಇದ್ದೀವಿ. ಇನ್ನಷ್ಟು ಭೀಕರ ಪರಿಸ್ಥಿತಿಯನ್ನ ತಂದಿಡ್ತಾ ಇರುವಂಥದ್ದು. ಅಮೆರಿಕ ಬೇರೆ ಎಂಟ್ರಿ ಆಗಿರುವಂಥ ಹಿನ್ನೆಲೆಯಲ್ಲಿ ಇಸ್ರೇಲ್ಗೆ ಸಹಜವಾಗಿ ಮತ್ತೊಂದು ರೀತಿಯಾದಂಥ ಬಲ ಬಂದಂತಾಗಿದೆ. ಈಗ ಇರಾನ್ ಪರಿಸ್ಥಿತಿ ಡೂ ಆರ್ ಡೈ ಮ್ಯಾಚ್ ರೀತಿಯಲ್ಲೂ ಕೂಡ ಕಾಣಿಸ್ತಾ ಇದೆ. ಆದರೆ ಸೈಲೆಂಟ್ ಆಗಂತೂ ಕಾಣಿಸ್ತಾ ಇಲ್ಲ ಇರಾನ್. ಬಿಕಾಸ್ ಅದೇ ರೀತಿಯಾಗಿ ಮಿಸೈಲ್ ದಾಳಿಯನ್ನ ಮುಂದುವರಿಸಿರುವಂಥದ್ದು ಇಸ್ರೇಲ್ ಮೇಲೆ. ಏನೇನೆಲ್ಲ ಆಗ್ತಾ ಇದೆ, ಅಟ್ ಪ್ರೆಸೆಂಟ್ ಸಿಚುಯೇಷನ್ ಹೇಗಿದೆ? ಇವತ್ತು ಪೃಥ್ವಿ ಸುಮಾರು 20ಕ್ಕೂ ಅಧಿಕ ಫೈಟರ್ ಜೆಟ್ಗಳನ್ನು ಬಳಸಿಕೊಂಡಂಥ ಇಸ್ರೇಲ್ ಇರಾನ್ನಲ್ಲಿ ಕೆಲವೊಂದಿಷ್ಟು ಸ್ಥಳವನ್ನು ಗುರುತಿಸಿಟ್ಟುಕೊಂಡಿತ್ತು. ಆ ಟಾರ್ಗೆಟನ್ನು ಅಚೀವ್ ಮಾಡಿದೆ. ಆ ಟಾರ್ಗೆಟ್ ಮೇಲೆ ನಿರಂತರವಾಗಿರ್ತಕ್ಕಂಥ ಮಿಸೈಲ್ ದಾಳಿಗಳನ್ನು ಕೈಗೊಳ್ತಾ ಇದೆ. ಈಗ ಸಾಕಷ್ಟು ಬಾರಿ ಚರ್ಚೆಗಳಾಗ್ತಾ ಇದ್ದಾವೆ ಕೂಡ. ಅಂದರೆ ಈ ಯುದ್ಧವನ್ನು ನಿಲ್ಲಿಸಬೇಕು, ಮಾತುಕತೆ ಆಗಬೇಕು ಅಂತ ಯಾವುದೇ ರೀತಿಯಾಗಿರ್ತಕ್ಕಂಥ ಮಾತುಗಳಿದ್ರು ಕೂಡ ಒಂದು ಕಡೆ ಇಸ್ರೇಲ್ ಕೂಡ ಯಾರ ಮಾತನ್ನು ಕೇಳುವಂಥ ಸ್ಥಿತಿ ಇಲ್ಲ. ಮತ್ತೊಂದು ಕಡೆಯಿಂದ ಇರಾನ್ನಲ್ಲೂ ಕೂಡ ಅದೇ ರೀತಿಯಾಗಿರ್ತಕ್ಕಂಥ ಸ್ಥಿತಿಗತಿ ಸದ್ಯಕ್ಕೆ ನಿರ್ಮಾಣವಾಗ್ತಾ ಇದೆ. ಇವತ್ತು ನಡೆಸಿರ್ತಕ್ಕಂಥ ದಾಳಿಯಲ್ಲಿ ಈಗ ಇಸ್ರೇಲ್ ಅಧಿಕೃತವಾಗಿ ಕೊಟ್ಟಂತ ಮಾಹಿತಿ ಪ್ರಕಾರ ನೋಡೋದಾದ್ರೆ ನಾವು ಸಾಕಷ್ಟು ಕಡೆಯಲ್ಲಿ ಅವರು ನ್ಯೂಕ್ಲಿಯರ್ಗೆ ಸಂಬಂಧಪಟ್ಟ ಹಾಗೆ ಏನು ಸಂಶೋಧನೆಗಳಾಗ್ತಾ ಇತ್ತು ಅಥವಾ ಅವರ ಸೈಟ್ಸ್ಗಳಿತ್ತು ಅವುಗಳನ್ನು ನಾವು ಟಾರ್ಗೆಟ್ ಮಾಡಿದ್ದೀವಿ. ಮಿಲಿಟರಿ ಇನ್ಸ್ಟಾಲೇಷನ್ಸ್ಗಳನ್ನು, ಅವರ ಫೈಟರ್ ಜೆಟ್ಸ್ಗಳು ಇರುವಂಥ ಸ್ಥಳಗಳನ್ನು ಇವತ್ತು ನಾವು ಸಂಪೂರ್ಣವಾಗಿ ನಿರ್ನಾಮವನ್ನು ಮಾಡಿದ್ದೇವೆ ಅಂತೇಳಿ ಇಸ್ರೇಲ್ ಹೇಳ್ಕೊಳ್ತಾ ಇದೆ. ಮತ್ತೊಂದು ಕಡೆಯಿಂದ ಮಿಸೈಲ್ಗಳ ಮಳೆಯನ್ನ ಇರಾನ್ ಇಸ್ರೇಲ್ ಮೇಲೆ ಸುರಿಸ್ತಾ ಇರುವಂಥದ್ದು. ಆ ಎರಡೂ ದೇಶಗಳ ಮಧ್ಯದಲ್ಲೂ ಕೂಡ ಜನಸಾಮಾನ್ಯರು ಈಗ ಡೂ ಆರ್ ಡೈ ಅನ್ನುವಂಥ ಪರಿಸ್ಥಿತಿ ನಿರ್ಮಾಣವಾಗ್ತಾ ಇದೆ ಪೃಥ್ವಿ. ಈಗ ಇರಾನ್ಗೆ ಖಂಡಿತವಾಗಿಯೂ ಕೂಡ ತನ್ನ
ತನ್ನ ಮರ್ಯಾದೆಯನ್ನು ಉಳಿಸ್ಕೊಳ್ಳೋದಕ್ಕೆ, ತನ್ನ ಮುಖವನ್ನು ಉಳಿಸಿಕೊಳ್ಳೋದಕ್ಕೆ ಏನಾದರೂ ಒಂದು ಮಾಡಲೇಬೇಕಾದಂಥ ಒತ್ತಡ ಇರಾನ್ ಮೇಲೆ ನಿರ್ಮಾಣವಾಗ್ತಾ ಇದ್ರೆ, ಆ ಒತ್ತಡದ ಭರದಲ್ಲಿ ಅದು ತೆಗೆದುಕೊಳ್ಳುವಂಥ ಪ್ರತಿಯೊಂದು ಹೆಜ್ಜೆ ಕೂಡ ಇಸ್ರೇಲ್ನ ಅಸ್ತಿತ್ವಕ್ಕೆ, ಜೊತೆಗೆ ಇರಾನ್ನ ಅಸ್ತಿತ್ವಕ್ಕೆ, ಎರಡೂ ದೇಶಗಳ ಅಸ್ತಿತ್ವಕ್ಕೆ ಏನಾದರೂ ಧಕ್ಕೆಯನ್ನು ತಂದು ಬಿಡುತ್ತಾ ಅನ್ನುವಂಥ ಪ್ರಶ್ನೆಗಳು ಮೂಡ್ತಾ ಇದ್ದಾವೆ. ನಾವು ನಿನ್ನೆ ಕೂಡ ನೋಡ್ತಾ ಇದ್ವಿ, ಕೆಲವೊಂದಿಷ್ಟು ಬರಾಕ್ ರೀತಿಯಾಗಿರ್ತಕ್ಕಂಥ ಪ್ರಮುಖ ಮಿಸೈಲ್ಗಳನ್ನು ಇರಾನ್ ಈಗ ಬಳಕೆ ಮಾಡ್ಕೊಳ್ತಾ ಇದೆ. ಅವರ ಬಳಿಯಲ್ಲಿ ಮತ್ತೊಂದಿಷ್ಟು ಮಿಸ್ಟರಿ ಮಿಸೈಲ್ಸ್ಗಳಿವೆ ಅಂತ ಹೇಳಲಾಗ್ತಾ ಇದೆ. ಹೀಗಾಗಿ ಅವುಗಳನ್ನೇನಾದರೂ ಬಳಕೆ ಮಾಡಿಕೊಂಡು ಬಿಡುತ್ತಾ ಅನ್ನುವಂಥ ಒಂದು ಆತಂಕ ಕಾಡ್ತಾ ಇದೆ. ಈ ಮಧ್ಯದಲ್ಲಿ ರಷ್ಯಾದ ಮಾಜಿ ಅಧ್ಯಕ್ಷರು ನಿನ್ನೆ ತಡರಾತ್ರಿಯಲ್ಲಿ ಒಂದು ಹೇಳಿಕೆಯನ್ನು ಬಿಡುಗಡೆ ಮಾಡಿದ್ದಾರೆ. ಸಾಕಷ್ಟು ದೇಶಗಳೀಗ ಅಣ್ವಸ್ತ್ರಗಳನ್ನು ಕೊಡೋದಕ್ಕೆ ಸಿದ್ಧವಾಗಿದ್ದಾವೆ ಇರಾನ್ಗೆ ಅಂತೇಳಿ. ಅಂದ್ರೆ ಏನಾದರೂ ರಷ್ಯಾ ಆ ರೀತಿಯಾದಂತಹ ಹೆಜ್ಜೆಯನ್ನು ಇಟ್ಟುಬಿಡುತ್ತಾ ಅಥವಾ ಚೀನಾ ಆ ರೀತಿಯಾಗಿರ್ತಕ್ಕಂಥ ಹೆಜ್ಜೆ ಇಟ್ಟುಬಿಡುತ್ತಾ ಅಂತೇಳಿ ಸಾಕಷ್ಟು ಆತಂಕಗಳಾಗ್ತಾ ಇದ್ದಾವೆ. ಹೇಳಿಕೆಗಳೇನು ಸಾಕಷ್ಟು ಬರ್ತಾ ಇದ್ದಾವೆ ಪೃಥ್ವಿ. ಆದರೆ ಆನ್ ಗ್ರೌಂಡ್ ಅಲ್ಲಿ ಮಾತ್ರ ನಿರಂತರವಾಗಿ ಇಸ್ರೇಲ್ ಇರಾನ್ ಮೇಲೆ ದಾಳಿಯನ್ನು ಮಾಡ್ತಾ ಇದೆ, ಇರಾನ್ ಇಸ್ರೇಲ್ ಮೇಲೆ ದಾಳಿಯನ್ನ ಮಾಡ್ತಾ ಇರುವಂತದ್ದು. ಇವೆಲ್ಲದರ ಮಧ್ಯದಲ್ಲೂ ಕೂಡ ಈಗ ಭಾರತ, ಚೈನಾ ಸೇರಿದ ಮತ್ತು ಪಾಕಿಸ್ತಾನ ಸೇರಿದಾಗೆ ಸಾಕಷ್ಟು ರಾಷ್ಟ್ರಗಳಲ್ಲಿ ಮತ್ತೊಂದು ಆತಂಕಕ್ಕೆ ಕಾರಣವಾಗ್ತಾ ಇರುವಂತಹ ವಿಚಾರ ಏನಂತ ನೋಡೋದಾದ್ರೆ, ಒಂದು ಕಡೆಯಿಂದ ಇರಾನ್ ಮೇಲೆ ಅಮೆರಿಕ ಬಾಂಬ್ ದಾಳಿ ನಡೆಸೋದಕ್ಕೆ ಒಂದು ಪಾಕಿಸ್ತಾನದ ಏರ್ ಸ್ಪೇಸ್ ಅನ್ನ ಬಳಕೆ ಮಾಡಿಕೊಂಡಿದೆ ಅನ್ನುವಂಥ ಮಾಹಿತಿ ಬೆನ್ನಲ್ಲೇ ಇರಾನ್ ಒಂದು ಹೇಳಿಕೆ ಕೊಟ್ಟಿದೆ. ಯಾರೇ ಅಮೆರಿಕಕ್ಕೆ ಸಹಾಯ ಮಾಡಿದ್ರು ಕೂಡ ಅವರು ಸಹಜವಾಗಿ ನಮ್ಮ ವೈರಿಗಳು, ನಾವು ಅವರನ್ನ ಮೇಲೆ ನಾವು ಸೇಡನ್ನ ತೀರಿಸಿಕೊಂಡೇ ಕೊಳ್ತೀವಿ ಅನ್ನುವಂಥ ಹೇಳಿಕೆ ಕೊಟ್ಟಿರೋದು ಪಾಕಿಸ್ತಾನದಲ್ಲಿ ಚರ್ಚೆಗೆ ಕಾರಣವಾಗ್ತಾ ಇದ್ರೆ, ಈಗ ಒಂದು ಜಲಸಂಧಿಯನ್ನು ಏನಾದರೂ ಬಂದ್ ಮಾಡಿಬಿಟ್ರೆ, ಈಗ ಒಂದು ವೇಳೆ ಏನಾದರೂ ಆ ಒಂದು ಸಿಯಲ್ಲಿ ಚೋಕ್ ಪಾಯಿಂಟ್ಸ್ಗಳನ್ನು ಬಂದ್ ಮಾಡಿಬಿಟ್ರೆ ನಮಗೆ ಬರುವಂಥ ತೈಲದ ಗತಿ ಏನು ಅಂತೇಳಿ ಒಂದು ಚೈನಾ ಸಾಕಷ್ಟು ಆತಂಕಕ್ಕೆ ಕಾರಣವಾಗ್ತಾ ಇದೆ, ಆತಂಕಕ್ಕೆ ಈಡಾಗ್ತಾ ಇದೆ. ಇನ್ನು ಭಾರತದಲ್ಲೂ ಕೂಡ ಸ್ಥಿತಿಗತಿ ಹೊರತಾಗಿಲ್ಲ. ಇಲ್ಲೂ ಕೂಡ ನಾವು 20% ನಮಗೆ ಬರುವಂಥ ತೈಲ ಅದೇ ಪ್ರದೇಶದಿಂದ ಬರುತ್ತೆ. ಈ ನಿಟ್ಟಿನಲ್ಲಿ ಭಾರತ ಈಗ ಆಲ್ರೆಡಿ ಸಾಕಷ್ಟು ಡೈವರ್ಸಿಫಿಕೇಶನ್ ಅನ್ನು ಮಾಡ್ಕೊಂಡಿದೆ ಪೃಥ್ವಿ. ನಾವು ಬೆಳಿಗ್ಗೆ ಕೂಡ ಈ ವಿಚಾರಕ್ಕೆ ಸಂಬಂಧಪಟ್ಟಾಗೆ ಚರ್ಚೆಯನ್ನ ಮಾಡ್ತಾ ಇದ್ವಿ. ಈಗ ಭಾರತ ತರಿಸಿಕೊಳ್ಳುವಂಥ ತೈಲದಲ್ಲಿ 45 ರಾಷ್ಟ್ರಗಳು ಸೇರ್ಪಡೆ ಆಗಿರುವಂಥದ್ದು. ಅಮೆರಿಕದಿಂದ ನಾವು ತರಿಸ್ಕೊಳ್ತೀವಿ, ಒಂದೊಂದು ಕಡೆಯಿಂದ ರಷ್ಯಾದಿಂದ ತರಿಸ್ಕೊಳ್ತಾ ಇದ್ದೀವಿ, ಜೊತೆಗೆ ನಾವು ಈಗ ಇರಾನ್ನಿಂದ ಕೂಡ ನಮಗೆ ಇರಾನ್ನಿಂದ ಬರ್ತಾ ಇಲ್ಲ, ಇನ್ಫ್ಯಾಕ್ಟ್ ಬದಲಿಗೆ ನಾವು ಕುವೈತಿಂದ ತರಿಸ್ಕೊಳ್ತೀವಿ. ಹೀಗೆ ಸಾಕಷ್ಟು ರಾಷ್ಟ್ರಗಳಿಂದ ಬರ್ತಾ ಇದ್ರು. ಆ ಒಂದು ಪ್ರದೇಶ ಇದೆಯಲ್ಲ, ಎಸ್ಪೆಷಲಿ ಗಲ್ಫ್ ಇಂದ ಬರುವಂತ ಸಂದರ್ಭದಲ್ಲಿ ಏನಾದರೂ ಚೋಕ್ ಪಾಯಿಂಟ್ಗಳು ನಿರ್ಮಾಣ ಆಗ್ಬಿಟ್ರೆ ಹೇಗೆ ಅನ್ನುವಂತ ಚರ್ಚೆ ಆಗ್ತಾ ಇದೆ. ಹೀಗಾಗಿ ಸಹಜವಾಗಿ ಎಲ್ಲ ಕಡೆ ಕೂಡ ಆರ್ಥಿಕವಾದಂತಹ ಕುಸಿತದ ಒಂದು ಭಯ ಕೂಡ ಕಾಡ್ತಾ ಇರುವಂತದ್ದು ಪೃಥ್ವಿ. ಓಕೆ, ಧನ್ಯವಾದ ಗುಡಿ ನಿಮ್ಮೆಲ್ಲ ಮಾಹಿತಿಗಾಗಿ.